ಈ ಹೊಸ ವರ್ಷ 2026 ನೀವು ಸ್ಯಾಕ್ರಿಫೈಸಿಂಗ್ ಮಾಮ್ಸ್ ಅಥವಾ ನಿರ್ಲಕ್ಷ್ಯ ಉಳ್ಳುವಂತ ತಾಯಿ ಆಗೋ ಬದಲು ಡಿಫೈನ್ ಯುವರ್ ಲೈಫ್ ಅಂಡ್ ರೀಡಿಸ್ಕವರ್ ದ ಮದರ್ಹುಡ್ ಲೈಫ್ ಅಂಡ್ ಎಂಜಾಯ್ ಇಟ್ ಅಂತ ಹೇಳ್ತೀನಿ. ಮಕ್ಕಳಿಗೆ ಹೆಲ್ದಿ ಕೊಡ್ಬೇಕಂತ ಅವ್ರ ಮುಂದೆ ನಾವು ಚಿಪ್ಸ್ ತಿನ್ನಕ್ಕಾಗಲ್ಲ, ಕುಕೀಸ್ ತಿನ್ನಕ್ಕಾಗಂಗಿಲ್ಲ, ಕೇಕು ತಿನ್ನಕ್ಕಾಗಂಗಿಲ್ಲ. ಸೊ ಹಂಗಾಗಿ ಅವಾಗ ರಿಯಲ್ ಪೊಲೀಸ್ ಅವರೇ ಆಗ್ಬಿಡ್ತಾರೆ. ಲೈಕ್ ನಮ್ಮ ಹೆಲ್ತ್ ಇನ್ ಚೆಕ್ ಇಡೋದು ಅವರೇ, ಬಟ್ ಅವ್ರಿಗೆ ಗೊತ್ತಿರಲ್ಲ ನಾವು 2 ವರ್ಷದಿಂದ ಏನು ತಿಂದಿರಲ್ಲ ಅಂತಂದು. ಪರ್ಫೆಕ್ಟ್ ಮಾಮ್ ಅವಶ್ಯಕ ಇರಲ್ಲ. ಆಕ್ಚುಲಿ ಒಬ್ಬ ಹೆಲ್ದಿ ಆದ, ಎನರ್ಜೆಟಿಕ್ ಆದ ಅಂಡ್ ಎಮೋಷನಲಿ ಸ್ಟ್ರಾಂಗ್ ಮಾಮ್ದು ಅವಶ್ಯಕತೆ ನಿಮ್ ಫ್ಯಾಮಿಲಿಗೆ ಇರ್ತದೆ. ಹೇ ಮಾಮೀಸ್, ನೀವು ತಾಯಿ ಆದ್ಮೇಲೆ ನಿಮ್ ಕಡೆ ನೀವು ಗಮನ ಕೊಡೋದು ಎಷ್ಟು ಕಡಿಮೆ ಮಾಡಿರಿ? ಆಕ್ಚುಲಿ ಕರೆ ಹೇಳ್ಬೇಕಂದ್ರ ಕಡಿಮೆ ಅಲ್ಲ, ಆಲ್ಮೋಸ್ಟ್ ಗಮನ ಕೊಡ್ತಿದೀವೋ ಇಲ್ವೋ ಅನ್ನೋದನ್ನು ನೆನ್ಪಾರ್ಬಿಟ್ಟಿರ್ತೀವಿ. ಖರೆ ಅಲ್ಲ ನಾ ಹೇಳೋದು? ಐ ಥಿಂಕ್ ಆಲ್ಮೋಸ್ಟ್ 99% ಮಾಮ್ಸ್ ಇದನ್ನ ರಿಲೇಟ್ ಮಾಡ್ಕೋಬಹುದು. ಆ ನಿರ್ಲಕ್ಷ್ಯತನ ನಮ್ಮನ್ನ ನಾವೇ ಎಷ್ಟು ನಿರ್ಲಕ್ಷ್ಯ ಮಾಡ್ಕೊಂಡಿರ್ತೀವಿ ಅಂದ್ರೆ ಅದು ನಮ್ಗೆ ಗೊತ್ತು ಆಗಂಗಿಲ್ಲ. ನಮ್ಮ ಆರೋಗ್ಯದ ಬಗ್ಗೆ ಆಗಿರ್ಬೋದು, ನಮ್ಮ ಊಟದ ಅಂದ್ರೆ ಆಹಾರದ ಬಗ್ಗೆ ನಮಗೇನು ಇಷ್ಟನೋ ಅದ್ರ ಬಗ್ಗೆ ಆಗಿರ್ಬೋದು, ಓವರ್ ಆಲ್ ಹೇಳ್ಬೇಕಂದ್ರೆ ಸೆಲ್ಫ್ ಕೇರ್ ಬಗ್ಗೆ ಏನೋ ಗಮನನೇ ಇರಂಗಿಲ್ಲ ಅನ್ಲೆಸ್ ಅಂಡ್ ಅಂಟಿಲ್ ಯಾರಾದ್ರೂ ಪಾಯಿಂಟ್ ಔಟ್ ಮಾಡಿ ಹೇಳತ್ತನ. ಬಟ್ ಆಕ್ಚುಲಿ ಪಾಯಿಂಟ್ ಔಟ್ ಮಾಡಿ ಹೇಳೋದು ಇಲ್ಲ ಯಾರು. ನಮಗೆ ಅದು ಯಾವಾಗ ಗೊತ್ತಾಗ್ತದ ಅಂದ್ರ ನಮ್ಮ ಆರೋಗ್ಯದಲ್ಲಿ ಏನಾದ್ರೂ ಏರ್ಪೇರು ಆದಾಗ ವಿಲ್ ಸ್ಟಾಪ್ ಅಂಡ್ ಥಿಂಕ್, ಯಾಕೆ ಈ ತರ ಆಯ್ತು, ನಾ ಆರೋಗ್ಯದ ಕಡೆ ಲಕ್ಷ್ಯ ಕೊಡ್ಲಿಲ್ಲೇನೋ, ಹೌದಲ್ಲ ನಂಗೆ ಗೊತ್ತೇ ಆಗ್ಲಿಲ್ಲ, ಹೆಂಗ್ ಟೈಮ್ ಹೋಗ್ತದಂತೆ ಗೊತ್ತಾಗ್ಲಿಲ್ಲ, ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕಾಗಿತ್ತು, ಈ ರೀತಿ ಆಗ್ತಿರ್ಲಿಲ್ಲ ನನ್ನ ಆರೋಗ್ಯ ಅಂತ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಐ ಥಿಂಕ್ ಎಲ್ಲ ತಾಯಂದ್ರು ರಿಲೇಟ್ ಮಾಡ್ಕೋಬಹುದಂತ. ನೀವೇನಾದ್ರೂ ಈ ತರ ನಿರ್ಲಕ್ಷ್ಯ ಮಾಡ್ಕೊಳತ್ತಿದ್ರಿ ನಿಮ್ಮನ್ನ ನೀವೇ ಅಂದ್ರ ಮಾಮ್ಸ್, ನಿಮ್ಮ ದೇಹ ವೀಕ್ ಆಗಿಲ್ಲ, ನೀವು ಅಂಡರ್ ನರಿಷ್ಡ್ ಆಗಿದ್ದೀರಾ. ಅಂದ್ರೆ ನಿಮಗೆ ಸಿಗ್ಬೇಕಾಗಿರೋ ಪೌಷ್ಟಿಕತೆ, ಪೌಷ್ಟಿಕಾಂಶ ನಿಮಗೆ ಕರೆಕ್ಟ್ ಆಗಿ ಸಿಕ್ಕಿಲ್ಲ, ಅದ್ರ ಕಡೆ ನಿಮ್ಮ ಗಮನ ಹೋಗಿಲ್ಲ. ಹಾಗಾಗಿ ಈ ಹೊಸ ವರ್ಷ 2026 ನೀವು ಸ್ಯಾಕ್ರಿಫೈಸಿಂಗ್ ಮಾಮ್ಸ್ ಅಥವಾ ನಿರ್ಲಕ್ಷ್ಯ ಉಳ್ಳುವಂತ ತಾಯಿ ಆಗೋ ಬದಲು ಏನೇನೋ ಗೋಲ್ ಸೆಟ್ ಮಾಡ್ಕೋತೀವಂತ ಈ ಒಂದು ಗೋಲ್ನ ಸೆಟ್ ಮಾಡ್ಕೋರಿ. ರೀಡಿಫೈನ್ ಯುವರ್ ಲೈಫ್ ಅಂಡ್ ರೀಡಿಸ್ಕವರ್ ದ ಮದರ್ಹುಡ್ ಲೈಫ್ ಅಂಡ್ ಎಂಜಾಯ್ ಇಟ್ ಅಂತ ಹೇಳ್ತೀನಿ. ಹೇಗೆ ಅಂದ್ರೆ ನಿಮ್ ಕಡೆ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡುವುದರ ಮೂಲಕ ಇದರಿಂದ ನೀವು ನಿಮ್ಮ ಮಕ್ಕಳಿಗೆ ಬರೀ ಸ್ಯಾಕ್ರಿಫೈಸಿಂಗ್ ಮಾಮ್ಸ್ ಅಥವಾ ನಾ ಏನೇ ಕೇಳಿದ್ರು ಮೈ ಮಾಮ್ ಇಸ್ ಪ್ರೆಸೆಂಟ್ ಅನ್ನೋದು ಅಷ್ಟೇ ನಿಮ್ಮ ಮಕ್ಕಳಿಗೆ ತೋರಿಸ್ಕೊಡೋದು ಅಲ್ಲದೆ ಅವರಿಗೆ ನೀವು ಒಂದು ಆರೋಗ್ಯಕರವಾದ ಮಾಮ್ ಹಾಗೂ ಎನರ್ಜೆಟಿಕ್ ಮತ್ತೆ ಸ್ಟ್ರಾಂಗ್ ಅಂಡ್ ಪಾಸಿಟಿವ್ ಮಾಮ್ ಅಂತ ತೋರಿಸ್ಕೊಡೋದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತದೆ. ಸೊ ಈ ವಿಡಿಯೋದಾಗ ನಾನು ಈ ಹೊಸ ವರ್ಷದ ಜೊತೆಗೆ ಕೆಲವೊಂದಿಷ್ಟು ನ್ಯೂಟ್ರಿಷನ್ ವಿಷಯದಲ್ಲಿ ಏನ್ ಚೇಂಜಸ್ ಮಾಡ್ಕೋಬಹುದು ಅನ್ನೋದನ್ನ ಹೇಳ್ತೀನಿ. ಆಕ್ಚುಲಿ ಚೇಂಜಸ್ ಅಲ್ಲ, ನಮಗ್ ಗೊತ್ತಿಲ್ದೇನೆ ಈ ಎಲ್ಲ ನಾ ಏನ್ ಹೇಳತ್ತೀನಿ ನೀವೇ ರಿಲೇಟ್ ಮಾಡ್ಕೊಂತೀರಿ. ನ್ಯೂಟ್ರಿಷನ್ ಬಗ್ಗೆ ಏನ್ ಹೇಳತ್ತಲ್ಲ, ಪೋಷಣೆ ಬಗ್ಗೆ ಏನ್ ಅಂತದ್ದು ನಾ ಎಲ್ಲ ಚೆನ್ನಾಗಿ ಉಣಕತ್ತೀನಿ ಅಂತ ಅನ್ನಿಸ್ಬೋದು ನಿಮಗ. ಬಟ್ ನಾ ಹೆಂಗ್ ಪಾಯಿಂಟ್ಸ್ ಹೇಳ್ಕೊತ ಹೋಗ್ತೀನಿ, ಅವಾಗ ನೀವೇ ರಿಲೇಟ್ ಮಾಡ್ಕೋತೀರಿ. ಎಕ್ಸಾಕ್ಟ್ಲಿ ನಾನು ಹಿಂಗ್ ಮಾಡಕತ್ತಿದ್ನಲ್ಲ ಅಂತಂದು. ಅವಾಗ ಯಾಕೆ ಆ ತರ ಮಾಡಬಾರ್ದು, ಯಾವ್ದನ್ನ ಮಾಡ್ಬೇಕು ಅಂತಾನು ನಿಮಗ್ ಗೊತ್ತಾಗ್ತದೆ. ಸೊ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ದೆ ನೋಡ್ರಿ. ನಮಸ್ತೆ, ನಾನು ಗಂಗಾ, ನನ್ನ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಎಲ್ಲರಿಗೂ. ಮೊದಲನೇ ನ್ಯೂಟ್ರಿಷನ್ ಟಿಪ್ ಯಾವ್ದಂತಂದ್ರ, ಎಲ್ಲಾ ಮಾಮ್ಸಿಗೆ ಏನ್ ಹೇಳೋದಂದ್ರ ಮೀಲ್ಸ್ ನ ಸ್ಕಿಪ್ ಮಾಡ್ಬೇಡ್ರಿ. ಯಾವುದೇ ರೀತಿಯಲ್ಲಿ ಪ್ರತಿಯೊಂದು ಮೀಲ್ಸ್ ತಗೊಳ್ಳೋದೇ ಇಂಪಾರ್ಟೆಂಟ್ ಆಗಿರ್ತದೆ. ಆಕ್ಚುಲಿ ಇದು ಯಾಕೆ ಅಷ್ಟು ಹೇಳತ್ತೇನೆ ಅನ್ಕೋಬಹುದು ನೀವು, ಬಟ್ ಮಕ್ಳು ಆದ್ಮೇಲೆ ಹೆಂಗಾಗ್ತದ ಅಂದ್ರ ಮಗುಗ ಊಟ ಮಾಡಿಸ್ತಾ ನಮ್ದು ಊಟದ ಟೈಮ್ನು ಡಿಸ್ಟರ್ಬ್ ಆಗ್ತದ, ಮತ್ ನಾವು ಊಟ ಮಾಡ್ಬೇಕು ಅನ್ನೋದನ್ನೇ ಮರ್ತ್ ಹೋಗ್ತದ ಅಥವಾ ಡಿಲೇ ಆಗೋಣ ನಾವೇ ಲೇಜಿ ಮಾಡಿ ಬಿಟ್ಟಿರ್ತೀವಿ. ಸೊ ಆಮೇಲೆ ಏನಾಗ್ಬಿಡ್ತದ, ಅದು ಮೆಂಟಲಿ ಡಿಸ್ಟರ್ಬ್ ಆಗ್ಬಿಡ್ತದ ನಮಗ. ಸೊ ನಾನು ಊಟ ಮಾಡಿಲ್ಲ ಅಂತಂದು ರೇಗಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಸೊ ಈ ತರ ಮೀಲ್ಸ್ ಸ್ಕಿಪ್ ಮಾಡಿನೂ ಮಕ್ಕಳಿಗೆ ನಾವು ಕೇರ್ ಮಾಡತ್ತೀವಿ ಅನ್ನೋದನ್ನ ಗ್ಲೋರಿಫೈ ಮಾಡ್ಕೋ ಬದಲು ಪ್ರತಿನಿತ್ಯ 3 to 4 ಸ್ಮಾಲ್ ಮೀಲ್ಸ್ ನ ಫ್ರೀಕ್ವೆಂಟ್ ಆಗಿ ತಗೊಂತಾ ಇರ್ರಿ. ಬಿಕಾಸ್ ನಿಮಗೆ ಅಷ್ಟೊಂದು ಹಸಿವು ಇರ್ಲಿಲ್ಲ ಅಂತ ಅನ್ಸಿದ್ರು ಅಥವಾ ಮಕ್ಕಳಿಗೆ ತಿನ್ಸೋದ್ರಾಗ ಟೈಮ್ ಹೋಯ್ತು ಅಂತ ಅನ್ನೋದು ಆಗಿತ್ತಂದ್ರು ಎಷ್ಟಾಗುತ್ತೋ ಅಷ್ಟನ್ನ ಮಿಸ್ ಮಾಡ್ಲಾರ್ದೆ ಮೀಲ್ಸ್ ತಗೊಂಡಾಗ, ಅದು ಆರೋಗ್ಯಕರವಾದದ್ದನ್ನ ಮೀಲ್ಸ್ ತಗೊಂಡಾಗ ನಿಮ್ಮ ದೇಹದಲ್ಲಿ ಎನರ್ಜಿ ಡ್ರಾಪ್ ಆಗಂಗಿಲ್ಲ. ಸೊ ನೀವು ಎನರ್ಜೆಟಿಕ್ ಆಗೇ ಇರ್ತೀರಿ. ಆಮೇಲೆ ಮೂಡ್ ಸ್ವಿಂಗ್ಸ್ ಕೂಡ ಆಗಂಗಿಲ್ಲ. ಹಾಗೆ ನಿಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಬಲವಾಗಿರ್ತದೆ, ಇಮ್ಯುನಿಟಿ ಕೂಡ ವೀಕ್ ಆಗಂಗಿಲ್ಲ. ಹಾಗಾಗಿ ಡೋಂಟ್ ಸ್ಕಿಪ್ ದ ಮೀಲ್ಸ್, ಬಿಕಾಸ್ ಹೆಲ್ದಿ ಮಾಮ್ ಇದ್ದಾಗ ಮಾತ್ರ ಹ್ಯಾಪಿ ಫ್ಯಾಮಿಲಿ ಇರೋಕ್ ಸಾಧ್ಯ. ನೆಕ್ಸ್ಟ್ ಹೆಂಗಿದ್ರು ಫಸ್ಟ್ ಆಹಾರದ ಬಗ್ಗೆನೇ ಹೇಳತ್ತೀನಿ, ಊಟದ ಬಗ್ಗೆ ಹೇಳತ್ತೀನಿ. ಸೊ ಏನಂದ್ರ ಊಟ ನಾವೇನ್ ತಗೋತೀವಿ ಅದು ಬರೀ ನಮ್ಮ ಹೊಟ್ಟೆ ತುಂಬಿಸೋದು ಮಾತ್ರ ಅಲ್ಲದೆ ಅದು ನಮ್ಗೆ ಎನರ್ಜಿ ಕೂಡ ಕೊಡಬೇಕು. ಅಂದ್ರೆ ಎಲ್ಲಿ ತಪ್ಪು ಮಾಡ್ಲತ್ತೀರಂತ ಹೇಳ್ತೀನಿ ನಾನು.
ಆಕ್ಚುಲಿ ಇಷ್ಟು ಬ್ಯುಸಿ ಆಗ್ಬಿಡ್ತೀವಿ ನಾವು ಮಾಮ್ ಲೈಫಲ್ಲಿ ಅಂತ ಅಂದಾಗ ನಮ್ದು ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಕು, ಏನಾದ್ರೂ ತಿಂದು ಅಂತಂದು ಬಿಸ್ಕಿಟ್, ಕುಕ್ಕೀಸು ಅಥವಾ ಏನಾದ್ರೂ ಒಂದು ಜಂಕ್ ಸ್ನಾಕ್ಸ್, ಚಿಪ್ಸ್ ಆ ಥರ ತಿನ್ಕೊಂಡು ನನ್ನ ಹೊಟ್ಟೆಯರೆ ತುಂಬದ ಬಿಡು ಅಂತ ಬಿಟ್ಬಿಡ್ತೀವಿ. ಇದು ನಿರ್ಲಕ್ಷ್ಯತನ. ಇಂಥ ತಪ್ಪನ್ನ ಅವಾಯ್ಡ್ ಮಾಡ್ರಿ ಅಂತ ಹೇಳ್ತೇನೆ. ಬಿಕಾಸ್ ಇದು ನೇರವಾಗಿ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದ. ಆಗಿನ ಟೈಮ್ನಾಗ ನಿಮ್ದು ಹೊಟ್ಟೆನೂ ತುಂಬಬಹುದು, ಬಟ್ ಇನ್ ದ ಲಾಂಗ್ ರನ್ ನಿಮ್ಮ ಹೆಲ್ತ್ ಎಫೆಕ್ಟ್ ಆಗ್ತದೆ. ಹಾಗಾಗಿ ಕ್ವಾಲಿಟಿ ಮೇಲೆ ಫೋಕಸ್ ಮಾಡ್ರಿ, ಕ್ವಾಂಟಿಟಿ ಮೇಲೆ ಅಲ್ಲ. ಆದಷ್ಟು ಆರೋಗ್ಯಕರವಾಗಿರೋದನ್ನ ಒಂದು ಆಹಾರನ ತಗೋರಿ. ಲೈಕ್ ಟೈಮ್ ಕಡಿಮೆ ಇತ್ತಂದ್ರೆ ರಾದರ್ ದನ್ ಗೋಯಿಂಗ್ ಫಾರ್ ಚಿಪ್ಸ್, ಬಿಸ್ಕಿಟ್, ಅದ್ರ ಬದಲು ಹೋಮ್ ಮೇಡ್ ಏನಾದರೂ ಲಡ್ಡೂನು ಅಥವಾ ಹೋಮ್ ಮೇಡ್ ಸ್ನ್ಯಾಕ್ಸ್ ಏನಾದರೂ ಮೊದಲೇ ಮಾಡಿಟ್ಕೊ ಟೈಮ್ ಸಿಕ್ಕಾಗ ಅದನ್ನು ತಗೋಬೋದು. ಅಥವಾ ಫ್ರೂಟ್ಸ್, ಆಮೇಲೆ ನಟ್ಸ್, ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋರಿ. ಸೊ ಯಾವಾಗ ಸ್ಮಾಲ್ ಕ್ರೇವಿಂಗ್ ಆದಾಗ್ನೂ ಅದು ಹೆಲ್ಪ್ ಆಗ್ತದ, ಅಥವಾ ಹೊಟ್ಟೆನೂ ತುಂಬಬೇಕು ಕ್ವಿಕ್ ಆಗು ಆಗ್ಬೇಕಂದಾಗ್ನೂ ಅದು ನಿಮ್ಗೆ ಹೆಲ್ಪ್ ಆಗ್ತದ. ಆರೋಗ್ಯದ ಮೇಲೂ ಏನು ಕೆಟ್ಟ ಪರಿಣಾಮ ಬೀರಂಗಿಲ್ಲ. ನೆಕ್ಸ್ಟ್, ಪ್ರೋಟೀನ್ ಅನ್ನ ನಿಮ್ಮ ಮೀಲ್ಸ್ ಅಲ್ಲಿ ಕಂಪಲ್ಸರಿ ಇನ್ಕ್ಲೂಡ್ ಮಾಡ್ಕೊರಿ. ಪ್ರತಿ ಮೀಲ್ಸ್ ಅಲ್ಲಿ ಒಂದು ಪ್ರೋಟೀನ್ ಪೋರ್ಷನ್ ಇರೋದನ್ನ ಗಮನ ಕೊಡ್ರಿ. ಯಾಕಂತಂದ್ರ ಪ್ರೋಟೀನ್ ನಿಮಗ ಸ್ಟ್ರೆಂತ್ ಕೊಡ್ತದ, ನಿಮ್ಮ ದೇಹಕ್ಕೆ ಆ ಒಂದು ಸ್ಟ್ರೆಂತ್ ಅವಶ್ಯಕ ಇರ್ತದ. ಲೈಕ್ ಇನ್ ದ ಮದರ್ಹುಡ್ ಸ್ಟೇಜ್ ಅಲ್ಲಿ ಇದ್ದಾಗ. ಸೊ ಪ್ರತಿ ಮೀಲಲ್ಲೂ ಪ್ರೋಟೀನ್ ಅಂದಾಗ ಎಗ್ಸ್ ಆಗಿರ್ಬೋದು, ಮೊಸರು, ಪನೀರ್, ನಟ್ಸ್, ದಾಲ್, ಮತ್ತು ಕಾಳುಗಳು, ಸ್ಪ್ರೌಟ್ಸ್, ಮೊಳಕೆ ಕಾಳುಗಳು, ಇದನ್ನೆಲ್ಲ ನಿಮ್ಮ ಮೀಲ್ಸ್ ಅಲ್ಲಿ ಸ್ವಲ್ಪ ಸ್ವಲ್ಪ ಪೋರ್ಷನ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊರಿ. ಬಿಕಾಸ್ ಪ್ರೋಟೀನ್ ಚೆನ್ನಾಗಿದ್ದಾಗ ಮಾತ್ರ ನಿಮಗೆ ಸ್ಟ್ರೆಂತು ಇರ್ತದ, ಪ್ಲಸ್ ನಿಮ್ಮ ಹೇರ್ ಫಾಲ್ ಆಗೋದು ಕಡಿಮೆ ಆಗ್ತದ, ಮತ್ತು ಫ್ಯಾಟ್ನು ಬೇಗ ಬೇಗ ಲಾಸ್ ಆಗ್ತದೆ. ಅಂದ್ರೆ ಲೈಕ್ ಬೆಲ್ಲಿ ಫ್ಯಾಟ್ ಎಲ್ಲ ಇನ್ನೂ ಉಳ್ಕೊಂಡಿರ್ತದ ಆಫ್ಟರ್ ಡೆಲಿವರಿ. ಸೊ ಅದೆಲ್ಲ ಕಟ್ ಡೌನ್ ಆಗಕ್ಕೆ ಹೆಲ್ಪ್ ಮಾಡ್ತದ. ಆಮೇಲೆ ಪೋಸ್ಟ್ ಪಾರ್ಟಮ್ ರಿಕವರಿಗೂ ಈ ಪ್ರೋಟೀನ್ ಬಹಳನೇ ಹೆಲ್ಪ್ ಮಾಡ್ತದ. ಹಾಗಾಗಿ ಪ್ರತಿ ಮೀಲಲ್ಲೂ ಪ್ರೋಟೀನ್ ಆಸ್ ಅನ್ ಆಪ್ಷನ್ ನೋಡ್ಬ್ಯಾಡ್ರಿ. ಇಟ್ ಇಸ್ ಕಂಪಲ್ಸರಿ ಪ್ರತಿ ಮೀಲಲ್ಲೂ ಇನ್ಕ್ಲೂಡ್ ಮಾಡ್ಕೊಳ್ಳೋದನ್ನ ಮರಿಬ್ಯಾಡ್ರಿ. ನೆಕ್ಸ್ಟ್, ಪ್ರೋಟೀನ್ ಬಗ್ಗೆ ಹೇಳಿದೆ. ಇನ್ನ 2 ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್ ಬಗ್ಗೆನೂ ಹೇಳ್ತೀನಿ. ಏನಂದ್ರ ಐರನ್ ಮತ್ತು ಕ್ಯಾಲ್ಸಿಯಂ. ಆಕ್ಚುಲಿ ಆಫ್ಟರ್ ಡೆಲಿವರಿ ಐರನ್ ಮತ್ತು ಕ್ಯಾಲ್ಸಿಯಂ ಕಡಿಮೆ ಆಗಿರ್ತದ ದೇಹದಾಗ. ಹಾಗಾಗಿ ಲೈಕ್ ಐರನ್ ಕಡಿಮೆ ಬಿದ್ದಾಗ ಅದು ಆಬ್ವಿಯಸ್ಲಿ ನಮ್ಮ ಬಾಡಿಲಿ ಚೇಂಜಸ್ ಮೇಲೆ ಗೊತ್ತಾಗ್ಬಿಡ್ತದ. ನೋಟಿಸ್ ಮಾಡಬಹುದು ನೀವು. ಏನಂದ್ರೆ ಬಹಳ ಇದಕ್ಕಿದಂಗೆ ಫುಲ್ ಟಯರ್ಡ್ ಅನಿಸ್ತಿರ್ತದ, ಡಿಸಿನೆಸ್ ಅನಿಸ್ತಿರ್ತದ, ಆಮೇಲೆ ಶಕ್ತಿನೇ ಇರಂಗಿಲ್ಲ ಕೆಲಸ ಮಾಡಕ್ಕ ಅದು. ಸೊ ಹಂಗಾದಾಗ ಐರನ್ ರಿಚ್ ಫುಡ್ಸ್ನ ಚೆನ್ನಾಗಿ ಇನ್ಕ್ಲೂಡ್ ಮಾಡ್ಕೋಬೇಕು. ಆಮೇಲೆ ಕ್ಯಾಲ್ಸಿಯಂ ಕಡಿಮೆ ಬಿದ್ದಾಗೂ ವೀಕ್ ಬೋನ್ಸ್ ಆಗ್ಬಿಡ್ತಾವ. ಅಂದ್ರೆ ನಮ್ಮ ಮೊಣಕಾಲಲ್ಲಿ ಶಕ್ತಿ ಇರಂಗಿಲ್ಲ, ಬ್ಯಾಕ್ ಪೇನ್ ಎಲ್ಲ ಜಾಸ್ತಿ ಇರ್ತದ. ಆ ಥರ ಎಲ್ಲ ವೀಕ್ ಅನಿಸ್ಲತ್ತಿತ್ತು ನಮ್ದು ದೇಹ ನಮಗ ಅಂತಂದಾಗ ಸ್ವಲ್ಪ ಕ್ಯಾಲ್ಸಿಯಂ ರಿಚ್ ಫುಡ್ಸ್ನು ಇನ್ಕ್ಲೂಡ್ ಮಾಡ್ಕೋಬೇಕಾಗ್ತದೆ. ಸೊ ಐರನ್ ಮತ್ತು ಕ್ಯಾಲ್ಸಿಯಂ ರಿಚ್ ಆಗಿರುವಂಥ ಫುಡ್ಸ್ ಕಂಪಲ್ಸರಿ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋರಿ. ಅವಾಗಿದ್ದಾಗ ಮಾತ್ರ ನೀವು ಎನರ್ಜೆಟಿಕ್ ಆಗಿ ಅಷ್ಟೇ ಇರಲ್ಲ, ನಿಮ್ಮ ದೇಹನ ಸದೃಢವಾಗಿ ಬಲವಾಗಿ ಇರ್ತದ. ಮತ್ತು ಯಾವುದೇ ಒಂದು ಅನಾರೋಗ್ಯದ ಸಮಸ್ಯೆ ಎದುರಾದಾಗೂ ಅದರಿಂದ ಬೇಗ ರಿಕವರ್ ಆಗಕ್ಕೆ ಹೆಲ್ಪ್ ಮಾಡ್ತದ. ಪ್ಲಸ್ ಜಾಸ್ತಿ ಆರೋಗ್ಯದ ಸಮಸ್ಯೆನೂ ಕಾಡಂಗಿಲ್ಲ. ಈ ರೀತಿ ಬ್ಯಾಲೆನ್ಸ್ಡ್ ಆಗಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಉಳ್ಳುವಂಥ ಆಹಾರ ಸೇವನೆ ಮಾಡಿದಾಗ ಆದಷ್ಟು ಹಸಿರು ಸೊಪ್ಪಿನ ತರಕಾರಿಗಳು, ಹಣ್ಣುಗಳು, ಆಮೇಲೆ ಡೇಟ್ಸ್, ಜಾಗ್ರಿ, ಲೈಕ್ ಬೆಲ್ಲ, ಇದು ಎಲ್ಲಾನು ಕಂಪಲ್ಸರಿ ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊರಿ. ನೆಕ್ಸ್ಟ್, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಟಿಪ್. ಆಕ್ಚುಲಿ ಇದು ಫಸ್ಟಿಗೆ ಹೇಳಬೇಕಾಗಿತ್ತು, ಮರ್ತೋಯ್ತು, ಈಗ ಹೇಳಕತ್ತೀನಿ. ಏನಂದ್ರೆ, ನೀವು ಮದರ್ಹುಡ್ ಇಂದು ಯಾವ ಸ್ಟೇಜ್ ಅಲ್ಲಿ ಇದ್ದೀರಿ, ಅಂದ್ರೆ ನಿಮ್ಮ ತಾಯ್ತನದ ಯಾವ ಸ್ಟೇಜ್ ಅಲ್ಲಿ ಇದ್ದೀರಿ, ಆ ಸ್ಟೇಜ್ ತಕ್ಕನ ಹಾಗೆ ನಿಮ್ಮ ಒಂದು ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ ಇರ್ತದ. ಸೊ ಆ ಸ್ಟೇಜಿಗೆ ತಕ್ಕಂಗೆನೆ ನಿಮ್ದು ಆಹಾರ ಸೇವನೆ, ನಿಮ್ಮ ಡಯಟ್ ಇರಬೇಕಾಗ್ತದ. ಅಂದ್ರೆ ಲೈಕ್ ಫಾರ್ ಎಕ್ಸಾಂಪಲ್, ಇವಾಗ ತಾನೇ ಡೆಲಿವರಿ ಆಗಿತ್ತು, ನೀವು ನ್ಯೂ ಮಾಮ್ ಇದ್ದೀರಿ ಅಂತಂದಾಗ ಪೋಸ್ಟ್ ಪಾರ್ಟಮ್ ಯಾವ ತರ ನಿಮ್ ಫುಡ್ ಇರಬೇಕು, ಇದು ಅಂತೂ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಬಾಣಂತಿ ಆರೈಕೆ ಮಾಡೇ ಮಾಡ್ತಾರ. ಸೊ ಆ ಟೈಮ್ನಾಗ ಅವ್ರಿಗೆ ಸೂಕ್ತವಾದ ಆಹಾರನೇ ಕೊಡ್ತಾರ ದೊಡ್ಡವರು. ಅದೇ ರೀತಿ ನೀವು ಕಂಟಿನ್ಯೂ ಮಾಡಬೇಕು. ಲೈಕ್ ಪೋಸ್ಟ್ ಪಾರ್ಟಮ್ ನಿಮ್ದು ಫಸ್ಟ್ ಒಂದು ವರ್ಷ ಯಾವ ರೀತಿ ಡಯಟ್ ಇರಬೇಕು, ನಿಮ್ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ಸ್ ಎಲ್ಲ ಅವಾಗ ಜಾಸ್ತಿ ಇರ್ತದ. ಬಿಕಾಸ್ ಡೆಲಿವರಿ ಅನ್ನೋ ಒಂದು ಹೆಕ್ಟಿಕ್ ಪ್ರಾಸೆಸ್ ಇಂದ ನಿಮ್ಮ ಬಾಡಿ ರಿಕವರ್ ಆಗ್ತಿರ್ತದ. ಸೊ ಇಟ್ ನೀಡ್ಸ್ ಮೋರ್ ಎನರ್ಜಿ. ಹಾಗಾಗಿ ಆದಷ್ಟು
ಆರೋಗ್ಯಕರವಾದದ್ದು ಒಳ್ಳೆ ಪೌಷ್ಟಿಕತೆ ಉಳ್ಳುವಂಥ ಆಹಾರನ ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಆಗಿ ಇನ್ಕ್ಲೂಡ್ ಮಾಡ್ಕೋಬೇಕಾಗ್ತದೆ. ಅದಾದ್ಮೇಲೆ ನೆಕ್ಸ್ಟ್ ನೀವು ಟಾಡ್ಲರ್ ಮಾಮ್ ಆಗಿದ್ರಿ ಅಂದ್ರೆ 2 ವರ್ಷದ ಮೇಲ್ಪಟ್ಟ ಮಗುವಿನ ತಾಯಿ ಆಗಿದ್ರಂದ್ರ ಅವಾಗ ನಿಮ್ಮ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ ಸ್ವಲ್ಪ ಚೇಂಜ್ ಆಗಿರ್ತದೆ. ಸೊ ಆ ಸ್ಟೇಜಿಗೆ ತಕ್ಕಂಗ ನಿಮ್ಮ ದೇಹಕ್ಕೆ ನೀವು ನ್ಯೂಟ್ರಿಯೆಂಟ್ಸ್ನ ಒದಗಿಸ್ಬೇಕಾಗ್ತದೆ ಆಹಾರದ ಮೂಲಕ. ಅದಾದ್ಮೇಲೆ ಸ್ಕೂಲ್ ಗೋಯಿಂಗ್ ಕಿಡ್ಸ್ ಅಂದ್ರೆ ಈಗ ಮಕ್ಕಳು ಸ್ಕೂಲಿಗೆ ಹೋಗ್ತಿರ್ತಾರ, ಅವಾಗ ನಿಮ್ಮ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ ಚೇಂಜ್ ಆಗಿರ್ತದ. ಅವಾಗ ಸ್ವಲ್ಪ ಟೈಮ್ನು ಸಿಗ್ತದ. ಆಕ್ಚುಲಿ ಮಕ್ಕಳು ಸ್ಕೂಲಿಗೆ ಹೋಗೋಗತ್ಮೇಲೆ ನಮ್ಮ ಕಡೆ ಸ್ವಲ್ಪ ಗಮನ ಕೊಡಕ್ ಸ್ಟಾರ್ಟ್ ಮಾಡ್ತೀವಿ ಅವಾಗ. ಸೊ ಆದಷ್ಟು ಅವಾಗ ಆರೋಗ್ಯಕರವಾದದ್ದು ನಿಮ್ಮ ಹೆಲ್ತ್ ಕಡೆ, ನಿಮ್ಮ ಹೆಲ್ತ್ಗೆ ಸಪೋರ್ಟ್ ಮಾಡುವಂತ ಆಹಾರನ ಇಂಪ್ರೂವ್ ಮಾಡ್ಕೊರಿ. ಆ ರೀತಿಯಾದ ಒಂದು ಡಯಟ್ ನ ಫಾಲೋ ಮಾಡ್ರಿ. ಅದಾದ್ಮೇಲೆ ನೀವು ವರ್ಕಿಂಗ್ ಮಾಮ್ಸ್ ಆಗಿದ್ರು ಅಂದ್ರೂ ಇನ್ನೂ ಇಷ್ಟು ಕಾಳಜಿ ಅವಶ್ಯಕತೆ ಬಹಳನೇ ಇರ್ತದೆ ನಿಮ್ಮ ಆರೋಗ್ಯದ ಕಡೆ. ಯಾಕಂದ್ರೆ ಮಗುಗೂ ನೋಡ್ಕೊಂಡು ಹೊರಗಡೆ ಹೋಗಿ ಕೆಲಸನೂ ಮಾಡ್ತಾ ಇದ್ದೀವಿ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿದ್ದೀವಿ ಅಂದಾಗ ಅವಾಗ ಆರೋಗ್ಯದ ಮೇಲೆ ಎಫೆಕ್ಟ್ ಆಗೇ ಆಗ್ತದೆ. ಸೊ ಆದಷ್ಟು ನಿಮ್ಮ ಆರೋಗ್ಯಕ್ಕೂ ಎಫೆಕ್ಟ್ ಆಗ್ಲಾರ್ದಂಗ ಮಗುವಿನ ಆರೋಗ್ಯನೂ ಚೆನ್ನಾಗಿ ಆಗುವ ರೀತಿಯಲ್ಲಿ ನಿಮ್ಮ ಡಯಟ್ ನ ಸೆಟ್ ಮಾಡ್ಕೊರಿ. ನೆಕ್ಸ್ಟ್ ಹೈಡ್ರೇಷನ್. ತಾಯಿ ಆದವಳಿಗೆ ಆಹಾರ ಡಯಟ್ ಎಲ್ಲ ಎಷ್ಟು ಇಂಪಾರ್ಟೆಂಟ್. ಅವಳ ಆರೋಗ್ಯ ಚೆನ್ನಾಗಿರ್ಬೇಕಂದ್ರ ಅವಳ ದೇಹನು ಹೈಡ್ರೇಟೆಡ್ ಆಗಿರೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ. ಹೈಡ್ರೇಷನ್ ಅಂದಾಗ ಕೇವಲ ನೀರು ಕುಡಿಯೋದು ಮಾತ್ರ ಅಲ್ಲ, ನೀರಿನ ಜೊತೆಗೆ ಲೈಕ್ ನಿಮ್ಮ ಡೈಜೆಷನ್ ಚಂದ ಇಂಪ್ರೂವ್ ಆಗಕ್ಕ, ಆಮೇಲೆ ಸ್ಕಿನ್ ಟೋನ್ ಅಲ್ಲೆಲ್ಲ ಚೇಂಜಸ್ ಆಗಿರ್ತದ, ಸ್ಕಿನ್ ಅಲ್ಲೆಲ್ಲ ಆಗಿರ್ತದ. ಸೊ ಆ ಸ್ಕಿನ್ನಿಗೂ ಪೂರಕವಾಗಿರ್ಬೇಕಲ್ಲ, ಆ ತರ ನಮ್ಮ ಹೈಡ್ರೇಷನ್ ಮೈಂಟೈನ್ ಮಾಡೋದಾಗಿರ್ಬಹುದು. ಲೈಕ್ ಎಳ್ನೀರ್ ಸೇವನೆ ಮಾಡೋದಾಗಿರ್ಬಹುದು, ಜೀರಾ ವಾಟರ್ ಸೇವನೆ ಮಾಡೋದಾಗಿರ್ಬಹುದು, ಅಥವಾ ಬೆಳಿಗ್ಗೆ ಎದ್ಮೇಲೆ ಜಸ್ಟ್ ವಾರ್ಮ್ ವಾಟರ್ ಅದ್ರ ಜೊತೆ ಒಂದ್ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕೊಂಡು ತಗೊಳ್ಳೋದಾಗಿರ್ಬೋದು. ಇದೆಲ್ಲನು ತಾಯಿ ಆದವಳ ದೇಹ ರಿಕವರ್ ಆಗಕ್ಕೂ ಹೆಲ್ಪ್ ಮಾಡ್ತದ, ಅವಳ ಡೈಜೆಷನ್ ಇಂಪ್ರೂವ್ ಮಾಡ್ತದ, ಆಮೇಲೆ ಹೊಸದಾಗಿ ತಾಯಿ ಆಗಿದ್ಲ ಅಂದ್ರೆ ಮಿಲ್ಕ್ ಪ್ರೊಡಕ್ಷನ್ ಅಲ್ಲೂ ಹೆಲ್ಪ್ ಮಾಡ್ತದ, ಮತ್ತೆ ಫ್ಯಾಟ್ ಲಾಸ್ ಅಲ್ಲೂ ಹೆಲ್ಪ್ ಮಾಡ್ತದೆ. ಓವರ್ ಆಲ್ ಏನಂದ್ರೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರ್ಬೇಕು, ಪ್ಲಸ್ ನಿಮ್ ಸ್ಕಿನ್ ಹೆಲ್ದಿ ಅಂಡ್ ಗ್ಲೋಯಿಂಗ್ ಆಗಿರಕ್ಕ ಈ ಹೈಡ್ರೇಷನ್ ಬಹಳನೇ ಹೆಲ್ಪ್ ಮಾಡ್ತದ. ನೆಕ್ಸ್ಟ್ ಟಿಪ್, ಇದು ಸಾಮಾನ್ಯವಾಗಿ ಆಲ್ಮೋಸ್ಟ್ ಎಲ್ಲ ತಾಯಂದ್ರು ಇದು ಮಾಡ್ತಿರ್ತಾರ, ನೀವು ಕೂಡ ರಿಲೇಟ್ ಮಾಡ್ಕೊಂತೀರ ನಾ ಹೇಳಿದ ತಕ್ಷಣ. ಏನಂದ್ರ ಮಗುವಿನ ಪ್ಲೇಟ್ನಾಗ ಏನು ಉಳಿಸಿರ್ತದಲ್ಲ ಅದು ಊಟ, ಅದು ತಿನ್ಬಿಟ್ಟು ಆಯ್ತು ನಂದು ಊಟ ಅಂತ ಬಿಟ್ಬಿಡ್ತೀವಿ. ಬಹಳ ಜನ ಹಂಗ್ ಮಾಡ್ಬಿಡ್ತೀವಿ. ಎಲ್ಲರೂ ಹಂಗೆ ಮಾಡ್ತಾರನ್ನ ಹೇಳತ್ತಿಲ್ಲ, ಬಟ್ ಮ್ಯಾಕ್ಸಿಮಮ್ ಕೇಸಸ್ ಆ ಥರನೂ ಅದಾವ. ಬಹಳ ಜನ ಲೆಫ್ಟ್ ಓವರ್ ತಿನ್ಬಿಟ್ಟು ಆಯ್ತು ಸಾಕಷ್ಟೇ ಅದೇ ನನಗೆ ಹೊಟ್ಟೆ ತುಂಬಿತು ಅಂತಾನು ಹೇಳ್ತೀವಿ. ಬಿಕಾಸ್ ಆ ಟೈಮಲ್ಲಿ ಮಗುವಿನ ಆರೈಕೆ ಎಲ್ಲ ಮಾಡ್ತಿರ್ತೀವಿ. ಸೊ ಸ್ವಲ್ಪ ಲೇಜಿ ಆಗಿ ಅದರ ಮೇಲೆ ಹೊಟ್ಟೆ ತುಂಬಿಸ್ಕೊಂಡು ಸುಮ್ಮಾಗ್ತೀವಿ. ಬಟ್ ಆ ರೀತಿ ಮಾಡಬೇಡ್ರಿ, ಬಿಕಾಸ್ ಮತ್ತೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಆಗ್ಬಿಡ್ತದೆ ನಿಮಗೆ. ಆ ಲೆಫ್ಟ್ ಓವರ್ ಇಂದ ನಿಮಗೆ ಬೇಕಾಗಿರೋ ಎಲ್ಲ ನ್ಯೂಟ್ರಿಯೆಂಟ್ಸ್ ಸಿಗಂಗಿಲ್ಲ. ಹಾಗಾಗಿ ಆದಷ್ಟು ಈ ತರ ಲೆಫ್ಟ್ ಓವರ್ ತಿನ್ನೋ ಬದಲು ಅಕಸ್ಮಾತ್ ತಿಂದ್ರು ಏನ್ ತಪ್ಪಲ್ಲ, ತಿಂದ್ರು ಕೂಡ ನೀವು ನಿಮ್ಮ ಮಕ್ಕಳಿಗೆ ಹೆಂಗ್ ಕೊಟ್ಟಿರ್ತೀರಿ ಅದೇ ರೀತಿ ಪ್ರಾಪರ್ ಆದ ಒಂದು ನ್ಯೂಟ್ರಿಯೆಂಟ್ಸ್ ಉಳ್ಳುವಂತ ಆಹಾರನ ಚೆನ್ನಾಗಿ ಸೇವನೆ ಮಾಡ್ರಿ. ಯಾಕಂದ್ರೆ ಈ ತರ ಒಳ್ಳೆ ನರಿಶ್ಮೆಂಟ್ ಇರೋ ಮದರ್ ಅಂದ್ರೆ ತಾಯಿ ಆದವಳಿಗೆ ಯಾವಾಗ ಒಳ್ಳೆ ನರಿಶ್ಮೆಂಟ್ ಸಿಗ್ತದ ಅವಾಗ ನೀವು ನಿಮ್ಮ ಫ್ಯಾಮಿಲಿಗೆ ಇನ್ನ ಬೆಟರ್ ಆಗಿ ಕೇರ್ ಮಾಡಬಹುದು ಅಲ್ವಾ? ಒಂದ್ಸಲ ಥಿಂಕ್ ಮಾಡಿ ನೋಡ್ರಿ. ನೆಕ್ಸ್ಟ್ ಮುಖ್ಯವಾದ ಟಿಪ್ ಯಾವ್ದಂದ್ರೆ ನಿಮ್ಮ ಗಟ್ ಹೆಲ್ತ್ ಇಟ್ ಈಸ್ ಈಕ್ವಲ್ ಟು ಯುವರ್ ಮೆಂಟಲ್ ಹೆಲ್ತ್. ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಿದ್ದಾಗ ಮಾತ್ರ ನಿಮ್ ಮೆಂಟಲ್ ಹೆಲ್ತ್ ಕೂಡ ಚೆನ್ನಾಗಿರ್ತದ. ಯಾಕಂದ್ರೆ ಇವಾಗ ನಿಮ್ಗೆ ಏನಾದ್ರೂ ಅಜೀರ್ಣ ಆಯ್ತಂದ್ರ ನಿಮ್ ಮೂಡ್ ಅಲ್ಲಿ ಚೇಂಜಸ್ ಆಗ್ತದ, ಸ್ಲೀಪ್ ಅಲ್ಲಿ ಡಿಸ್ಟರ್ಬ್ ಆಗ್ತದ, ಆಮೇಲೆ ಸ್ಟ್ರೆಸ್ ಲೆವೆಲ್ ಅಲ್ಲೂ ಕೂಡ ಚೇಂಜಸ್ ಆಗ್ತದೆ. ಸೊ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಂಡಾಗ ಅದು ಮತ್ತೆ ನಿಮ್ಮ ಹೆಲ್ತ್ ಮೇಲೆ, ನಿಮ್ಮ ಮೆಂಟಲ್ ಪೀಸ್ ಮೇಲೆ ಎಫೆಕ್ಟ್ ಆಗ್ತದೆ. ಸೊ ಆದಷ್ಟು ಗಟ್ ಫ್ರೆಂಡ್ಲಿ ಆದ ಫುಡ್ಸ್ನ ನಿಮ್ಮ ಅದೇ ಅನ್ನಲ್ಲ ಮದರ್ಹುಡ್ ಯಾವ ಸ್ಟೇಜ್ ಅಲ್ಲಿ ಇದ್ದೀರಿ, ಲೈಕ್ ಪೋಸ್ಟ್ ಪಾರ್ಟಮ್ ಅಲ್ಲಿ ಆ ತರ ಈಸಿಲಿ ಡೈಜೆಸ್ಟಬಲ್ ಫುಡ್ ಅದೆಲ್ಲ ಅವಶ್ಯಕತೆ ಬಹಳ ಇರ್ತದೆ. ಯಾಕಂದ್ರೆ ಬ್ಲೋಟಿಂಗ್ ಸಮಸ್ಯೆ, ಆಸಿಡಿಟಿ ಸಮಸ್ಯೆ ಆ ರೀತಿ ಆಗ್ಬಾರ್ದಂದ್ರೆ ಆದಷ್ಟು ಮೈಲ್ಡ್ ಆಗಿ ಈಸಿಯಾಗಿ ಡೈಜೆಸ್ಟ್ ಆಗುವಂಥದ್ದು ಫುಡ್ನ ಇನ್ಕ್ಲೂಡ್ ಮಾಡ್ಕೋಬೇಕಾಗ್ತದೆ. ಸೊ ಆ ರೀತಿ ಮಾಡಿದಾಗ ನಿಮ್ಮ ಗಟ್ ಹೆಲ್ತ್ ಕೂಡ ಚಂದ ಇರ್ತದ, ಅದರಿಂದ ನೀವು ಮೆಂಟಲಿನೂ ಸ್ಟ್ರಾಂಗ್ ಆಗಿರ್ತೀರಿ. ನೆಕ್ಸ್ಟ್ ಶುಗರ್ ಮತ್ತು ಪ್ರಾಸೆಸ್ಡ್ ಫುಡ್ಸಿಗೆ ಬರ್ತೀನಿ. ಆಕ್ಚುಲಿ ಪ್ರೆಗ್ನೆಂಟ್ ಆದ್ಮೇಲೆ ಹೆಲ್ತ್ ಕಡೆ ಗಮನ ಕೊಡಕ್ ಸ್ಟಾರ್ಟ್ ಮಾಡ್ತೀವಿ. ಅವಾಗಿಂದಾನೇ ಜಂಕ್ ಫುಡ್ ಎಲ್ಲ ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಬಿಕಾಸ್ ಈಗ ಪ್ರೆಗ್ನೆನ್ಸಿ ಇವಾಗೆಲ್ಲ ಜಂಕ್ ಎಲ್ಲ ತಿನ್ಬೇಡ, ಅದು ಮತ್ತೆ ಆರೋಗ್ಯದ ಮೇಲೆ ಎಫೆಕ್ಟ್ ಆಗ್ತದೆ, ಬೇಬಿ ಆರೋಗ್ಯಕ್ಕೆ ಎಫೆಕ್ಟ್ ಆಗ್ತದೆ ಅಂತೆಲ್ಲ ಹೇಳಕ್ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇನ್ ದ ಲಾಂಗ್ ರನ್ ಒಂದು ಲಾಂಗ್ ಟೈಮ್ ಆಗ್ಬಿಟ್ಟಿರ್ತದೆ ನಾವು ಸ್ವಲ್ಪ ಜಂಕ್ ಫುಡ್ ಎಲ್ಲ ಅವಾಯ್ಡ್ ಮಾಡಿ. ಹಂಗಾಗಿ ಆಫ್ಟರ್ ಡೆಲಿವರಿ ನಾವ್ ಯಾವಾಗ ಮದರ್ಹುಡ್ ಫೇಸ್ ನಾಗ ಇದ್ದಿರ್ತೀವಿ, ಲೈಕ್ ಪೋಸ್ಟ್ ಪಾರ್ಟಮ್ ಫೇಸ್ ನಾಗ ಇದ್ದಿರ್ತೀವಲ್ಲ, ಅವಾಗ ಸ್ವಲ್ಪ ಆ ಜಂಕ್ ಫುಡ್, ಶುಗರ್, ಪ್ರಾಸೆಸ್ಡ್ ಫುಡ್ಸ್ ಕಡೆ ಸ್ವಲ್ಪ ಅಟ್ರಾಕ್ಷನ್ ಆಗೇ ಆಗ್ತದ. ಹಂಗಂತ ಈಗ ಲೈಕ್ ಪೋಸ್ಟ್ ಪಾರ್ಟಮ್ ಅಲ್ಲಂತೂ ಫಸ್ಟ್ 3-4 ಮಂತ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕಾಗ್ತದ. ಅದಾದ ನಂತರ ಸ್ವಲ್ಪ ದಿನ ಹೋದ್ಮೇಲೆ ತಿನ್ಬಹುದು, ಪೂರ್ತಿ ಅವಾಯ್ಡ್ ಮಾಡಕ್ ಆಗಿಲ್ಲ ಅಂದ್ರೂ. ಬಟ್
ಆದಷ್ಟು ಕಡಿಮೆ ತಿನ್ರಿ. ಕಡಿಮೆ ಯಾವಾಗ್ಲಾದ್ರೂ ಒಂದು ನಡೀತದ, ಬಟ್ ಯಾವಾಗೂ ಡೋಂಟ್ ಮೇಕ್ ಇಟ್ ಅ ಹ್ಯಾಬಿಟ್ ಅಷ್ಟೇ. ಮಕ್ಕಳಿಗೆ ಹೆಲ್ದಿ ಕೊಡ್ಬೇಕಂತಂದ ಅವ್ರ ಮುಂದೆ ನಾವು ಚಿಪ್ಸ್ ತಿನ್ನಕ್ಕಾಗಲ್ಲ, ಕುಕೀಸು ತಿನ್ನಕ್ಕಾಗಂಗಿಲ್ಲ, ಕೇಕು ತಿನ್ನಕ್ಕಾಗಂಗಿಲ್ಲ. ಸೊ ಹಂಗಾಗಿ ಅವಾಗ ರಿಯಲ್ ಪೊಲೀಸ್ ಅವರೇ ಆಗ್ಬಿಡ್ತಾರ. ಲೈಕ್ ನಮ್ಮ ಹೆಲ್ತ್ ಇನ್ ಚೆಕ್ ಇಡೋದು ಅವರೇ, ಬಟ್ ಅವ್ರಿಗೆ ಗೊತ್ತಿರಲ್ಲ ನಾವು 2 ವರ್ಷದಿಂದ ಏನು ತಿಂದಿರಲ್ಲ ಅಂತಂದು. ಈ ಶುಗರ್, ಪ್ರೊಸೆಸ್ಡ್ ಫುಡ್ಸ್, ಪ್ಯಾಕೇಜ್ಡ್ ಫುಡ್ ಎಲ್ಲ ನಮ್ಮ ಹೆಲ್ತ್ ಮೇಲೆ ಭಾಳ ಎಫೆಕ್ಟ್ ಆಗ್ತದ. ಸೊ ಆದಷ್ಟು ಬ್ಯಾಲೆನ್ಸ್ ಇಟ್ಕೋರಿ ನಿಮ್ಮ ನ್ಯೂಟ್ರಿಷನ್ ಮೇಲೆ, ನಿಮ್ಮ ಆಹಾರದ ರೀತಿ ನೀತಿ ಮೇಲೆ. ಬ್ಯಾಲೆನ್ಸ್ ಇಸ್ ದ ಕೀ ಅಂತಾನೆ ಹೇಳ್ಬೋದು. ಫೈನಲಿ ಲಾಸ್ಟ್ ಬಟ್ ವೆರಿ ಇಂಪಾರ್ಟೆಂಟ್ ಏನಂದ್ರೆ, ಇದು ನೀವು 2026 ಇಡೀ ಮುಂದೆನೂ ಇದು ನೆನಪಲ್ಲಿ ಇಟ್ಕೊಳ್ಳೇಬೇಕು. ಏನಂದ್ರೆ ನಿಮ್ಮ ಫ್ಯಾಮಿಲಿಗೆ ಪರ್ಫೆಕ್ಟ್ ಮಾಮ್ ನೆಸಸರಿ ಇರಲ್ಲ. ಲೈಕ್ ನಿಮ್ಮ ಮಕ್ಕಳಿಗೆ ಲೈಕ್ ಮಮ್ಮಿ ನಂಗೆ ಇದು ಬೇಕು, ಈ ಒಂದು ಫುಡ್ ಬೇಕು ಅಂದಾಗ ಅದು ಪಟ್ ಅಂತ ರೆಡಿ ಮಾಡ್ಕೊಡೋ ಅಂತ ಆ ಥರದ್ದು ಒಂದು ಪರ್ಫೆಕ್ಟ್ ಮಾಮ್ ಅವಶ್ಯಕ ಇರಲ್ಲ. ಆಕ್ಚುಲಿ ಒಬ್ಬ ಹೆಲ್ದಿ ಆದ, ಎನರ್ಜೆಟಿಕ್ ಆದ ಅಂಡ್ ಎಮೋಷನಲಿ ಸ್ಟ್ರಾಂಗ್ ಮಾಮ್ದು ಅವಶ್ಯಕತೆ ನಿಮ್ಮ ಫ್ಯಾಮಿಲಿಗೆ ಇರ್ತದ. ಹಾಗಾಗಿ ಆದಷ್ಟು ನಿಮ್ಮ ಕಡೆ ಗಮನ ಕೊಡ್ರಿ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ರಿ. ಬಿಕಾಸ್ ಸೈಲೆಂಟ್ ಸ್ಯಾಕ್ರಿಫೈಸಿಂಗ್ ಮಾಮ್ ಆಗಿರೋದು ಬೇಡ, ಅದೆಲ್ಲ ಔಟ್ಡೇಟೆಡ್ ಆಯ್ತು. ಇವಾಗ ಏನಂದ್ರೆ ಎಮೋಷನಲಿ ಅಂಡ್ ಫಿಸಿಕಲಿ ಸ್ಟ್ರಾಂಗ್ ಆಗಿರೋ ಮಾಮ್ನೇ ಪವರ್ಫುಲ್ ಮಾಮ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಯಿತು, ಸ್ವಲ್ಪನಾದ್ರೂ ಮೋಟಿವೇಟ್ ಮಾಡಿತ್ತು ನಿಮಗೆ, ಆಮೇಲೆ ಎಲ್ಲಾನು ರಿಲೇಟೇಬಲ್ ಅನ್ಸಿತ್ತು, ಕರೆಕ್ಟ್ ಈ ತರ ಒಂದು ಚೇಂಜಸ್ ಮಾಡ್ಕೋಬೇಕು ಅಂತೆಲ್ಲ ಅನ್ಸಿತ್ತು ಅಂತಂದ್ರೆ ಯಾವ್ದು ಕರೆಕ್ಟ್ ಅನ್ನಿಸ್ತು, ಮತ್ತು ನಿಮಗೆ ಯಾವ ರೀತಿಯಾಗಿರ್ಬೇಕು ಆಸ್ ಅ ಮದರ್ ಅಂತ ಅನ್ನಿಸ್ತದ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಆಗಿ ಹೇಳ್ರಿ. ಹಾಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.